ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ದೊಡ್ಡಮ್ಮನ ಮನೆಯಲ್ಲಿ ಇದ್ದೀನಲ್ವಾ, ಬೆಳಗಿನ ಜಾವ ನಾವು ಹರಕೆ ಎಲ್ಲ ತೀರಿಸ್ಕೊಂಡು ಸಂಜೆ ಆಗಿತ್ತು ಮನೆಗೆ ಬರಬೇಕಾದ್ರೆ. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಅವ್ರು ಕೆಲಸ ಮುಗಿಸ್ಕೊಂಡು ಬರಬೇಕು ಅಂದರೆ ಹಂಗಾಗಲ್ಲಲ್ವ, ಎಲ್ಲರ ಜೊತೆ ಮಾತಾಡಿಕೊಂಡು ಆಮೇಲೆ ಟೆಂಪಲ್ಗೆ ಹೋಗಿ ಮತ್ತೆ ಒಂದಷ್ಟು ಮಾತಾಡಿಕೊಂಡು ಆಮೇಲೆ ಮನೆಗೆ ಬರಬೇಕಾಯ್ತು ಗೊತ್ತಾ. ಇನ್ನು ಊರಲ್ಲಿ ತುಂಬ ಸೆಕೆ ಅಲ್ವಾ, ಸೊ ಹಾಗಾಗಿ ಹೋಗಿ ಬಂದಮೇಲೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಆ ಬಿಸಿಲಿಗೆ ಹಬ್ಬ. ಸೊ ನನ್ನ ದೊಡ್ಡಮ್ಮ ಇರೋದು ಕನ್ಯಾನ ಅಂತ ಒಂದು ಚಿಕ್ಕ ಹಳ್ಳಿನಲ್ಲಿ, ಆಯ್ತಾ. ಒಂದು ಪುಟ್ಟ ಊರು ಅದು. ದೀಕ್ಷಿತನ ಮಮ್ಮಿ ತಂದ್ರೆ ಚಕ್ಕುಲಿ. ಐ ಮೇಡ್ ಚಕ್ಕುಲಿ ಕುರ್ಕುರಿ ಚಕ್ಕುಲಿ ಕುರ್ಕುರಿನೇ ಇಜ್ಜಿ. ಈ ಊರಲ್ಲಿ ಇವರೆಲ್ಲ ಜೀವನಕ್ಕೆ ಏನು ಮಾಡ್ತಾರೆ ಅಂತ ಕೇಳೋದಾದರೆ, ಕೊಕೋವಾ ಅಂತ ಹೇಳ್ತೀವಲ್ವಾ, ಚಾಕ್ಲೇಟ್ ಪೌಡರ್, ಹಾಗೆಯೇ ಎಲೆ ಅಡಿಕೆ ಅಂದರೆ ಅಡಿಕೆ, ಪೆಪ್ಪರ್, ಇನ್ನು ಬಾಳೆಹಣ್ಣು ತೋಟ ಆಗಿರ್ಬೋದು, ಮತ್ತು ಕ್ಯಾಶ್ಯೂ ನಟ್ ಫ್ಯಾಕ್ಟ್ರಿ, ಬೀಜದ ಫ್ಯಾಕ್ಟ್ರಿ ಅಂತಾರೆ. ಇದ್ರ ಜೊತೆಗೆ ಬೀಡಿ ಬಿಸ್ನೆಸ್, ಸಿಗರೆಟ್ ಥರ ಇನ್ನೊಂದು ಪುಟ್ಟದು ಬರುತ್ತಲ್ಲ, ಬೀಡಿ ಅಂತಾರಲ್ವ, ಹಳ್ಳಿನಲ್ಲೆಲ್ಲ ಸ್ಮೋಕ್ ಮಾಡ್ತಾರೆ, ಇದ್ರದ್ದೆಲ್ಲ ಬಿಸ್ನೆಸ್ ಈ ಊರಲ್ಲಿ ಮಾಡ್ತಾರೆ. ಹಾಗೆಯೇ ಸಂಜೆ ಇವ್ರು ಕಾಫಿ ಟೀ ಟೈಮ್ ಆದರೆ ನಾನು ಹಣ್ಣು ತಿಂತಾ ಇದ್ದೆ, ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಶುರು ಮಾಡಿದ್ದಷ್ಟೇ, ಆಯಿತಾ. ಇವ್ರ ಮನೆಗೆ ಹೋಗಿದ್ರು ನಾನು ಇಲ್ಲ ಕಂಟಿನ್ಯೂ ಮಾಡಬೇಕನ್ನೋ ಹಠದಲ್ಲೇ ಕಂಟಿನ್ಯೂ ಮಾಡಿದ್ದೆ. ಇವಾಗ ನಾವು ತೋಟಕ್ಕೆ ಬಂದಿದ್ದೀವಿ. ನನಗೆ ಭಾಳ ಇಷ್ಟ. ಮೊದಲೆಲ್ಲ ನಾನು ದೊಡ್ಡಮ್ಮನ ಮನೆಗೆ ಬರ್ಬೇಕಾದ್ರೆ ತೋಟಕ್ಕೆ ಬರಲೇಬೇಕು. ನಂದೊಂದು ಫ್ರೆಂಡ್ ಇದ್ರು ಇಲ್ಲಿ, ವೀನಕ್ಕ ಅಂತ. ಅವ್ರು ಇವತ್ತು ಬಂದಿಲ್ಲ ನನ್ನ ಹತ್ರ ಮಾತಾಡಕ್ಕೆ. ಅದು ನಂಗೆ ಯಾಕಂತ ಗೊತ್ತಿಲ್ಲ, ಬಟ್ ಇರ್ಲಿ ಬಿಡಿ. ಈಗ ಅವಳಿಗೆ ನಾವೇ ದೊಡ್ಡಮ್ಮ ಅಮ್ಮ, ನಾವೇ ತೋಟಕ್ಕೆ ಕರ್ಕೊಂಡು ಹೋಗುದು ಅವಳಿಗೆ. ನಾನು ಯಾವಾಗಲೂ ತೋಟದಲ್ಲಿ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ವಾಪಸ್ ಹೋಗ್ತಾ ಇದ್ವಾ. ಇವತ್ತು ನಾನು ಎಷ್ಟು ವರ್ಷ ಆದ್ಮೇಲೆ ತೋಟಕ್ಕೆ ಬರ್ತಾ ಇದ್ದೀನಿ ಗೊತ್ತಾ. ಈಗ ತೋಟದಲ್ಲಿ ಮಂಗ, ನವಿಲು ಎಲ್ಲ ಉಂಟು. ಅವಳಿಗೆ ಈಗ ತೋರಿಸ್ಬೇಕು. ಮಂಗ, ನವಿಲು, ಕ್ರೊಕೊಡೈಲ್ ಉಂಟಂತೆ. ಕ್ರೊಕೊಡೈಲ್ ನವಿಲು ಎದುರಲ್ಲಿ ಕೆಂಪು ನವಿಲು. ತೋಟಕ್ಕೆ ಬರೋದು ಹೀಗೆ ನೋಡಿ. ನವಿಲೇ ಪಂಚರಂಗಿ ನವಿಲೇ. ಸೊ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ನಲ್ವಾ. ನಮ್ಮ ದೊಡ್ಡಮ್ಮನ ಮನೆ ತೋಟದಲ್ಲಿ ಈ ಥರ ತುಂಬ ಅಡಿಕೆ ಮರ ಇದೆ, ಆಯಿತಾ. ಹಾಗೆಯೇ ಅವ್ರಿಗೆ ಬೇಕಾಗಿರೋಷ್ಟು ಹಲಸಿನಣ್ಣು, ಇನ್ನು ಬೇರೆ ಫ್ರೂಟ್ಸ್ ಕೂಡ ಸಿಗುತ್ತೆ. ಇಲ್ಲೆಲ್ಲ ರೈನ್ ಕೋಟ್ ಮುಗಲಾಗಿದೆ, ಬಜ್ಜೆ ರೈನ್ ಕೋಟ್ ಉಂಟಾ? ಬಜ್ಜೆ ಪೆಜ್ಜರಿಜ್ಜೆ ಬಜ್ಜೆ ಬೆಜ್ಜಿದೆ ಒಂದು ದೊಡ್ಡದು. ಒಂದು ಬಜ್ಜೆ ಸಿಕ್ಕಿತ್ತು. ಬಜ್ಜೆ ಎಲ್ಲ ಆಗಿದೆ, ತೆಗ್ದಾಗಿದೆ. ಪಂಡ ನೆಲಟ್ ಬೂರು ನಾವೇನು ಪೆಜ್ಜು ನೆಲಟ್ ಬೂರ್ನ ಪೆಜ್ಜು. ನನ್ನ ದೈಟ್ ಇಜ್ಜಿ ಮರಾಠಿ ಇಜ್ಜಿ ಮುಗಿಯನ್ ಬರ್ತಾನೆ. ಡೈಟ್ ಪೋದು ಪೆಜ್ಜುನ ಇಜ್ಜಿ ಗೆಪ್ಪುನ ಇಜ್ಜಿ ಗೆಪ್ಪುನ ಇಜ್ಜಿ. ಏರ್ ಗೆಪ್ಪುರು ಗೆಪ್ಪರಿ ಜನ ಬರ್ಪೇರೆ. ಏತು ನಿಕ್ಲೆಗ್ ಬಜ್ಜೆ ತಿಕ್ಕೊಂಡು ನಿಕ್ಲೆಗ್ ಕಾರಾಗ ಆಂಡ 5 ಕ್ವಿಂಟಲ್ ಮಾತ್ರ ಕರಿ ನಂಜು ಅಂಚನಾ ರೇಟ್ ಎಡ್ಡೆ ಉಂಡಾ? ರೇಟ್ ಫ್ಲಕ್ಚುಯೇಟ್ ಆಂದು ಕ್ವಿಂಟಲ್ ಬಂಡ ಐತೆ ಕೆಜಿಗೆ 350 1 ಕ್ವಿಂಟಲ್ 40 ಕಿಲೋ ಮಾತ್ರ ಕಮ್ಮಿ ಇದೆ. ಅಲ್ಲ ಮುಂದಾದ ಅಲ್ಲ ಅಲ್ಲ ಕ್ರೊಕೊಡೈಲ ಅತ್ತ ಮೂಲ ಪೇರಳದ ಮರ ಉಂಟು. ಮರಟ ಪೇರಳೆ ನಾವು ಬೆಂಗಳೂರಲ್ಲಿ ಏನಾದ್ರೂ ಹಬ್ಬ ಇದ್ರೆ ಈ ತರ ಬಾಳೆ ಎಲೆ ಊಟ ಮಾಡ್ಬೇಕು ಅಂದ್ರೆ ಒಂದ್ ಎಲೆಗೆ 10 ರೂಪಾಯಿ. ಇಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕು ಎಲೆ ಬೇಕಿದ್ರೆ ಕುಯ್ದುಕೊಂಡು ಹೋಗು. 500 ಎಲೆನೂ ಇದೆ ಇಲ್ಲಿ. ನೀನು ಕಾಸು ಕೊಡುದೊಂದು ಬೇಡ. ಫ್ರೀ 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 ಫುಲ್ ಫ್ರೀ ಫ್ರೀ ಫ್ರೀ. ನಾ ಕೈಲಿ ಗೊಂಜಿ ವಿಡಿಯೋ ಉಂಡು ಕೈ. ನಮ್ ದೊಡ್ಡಮ್ಮನ ಮನೆಯಲ್ಲಿ ತುಂಬಾ ಬಾಳೆಹಣ್ಣು ಆಗುತ್ತೆ ಈ ತರ. ನಮಗೂ ಕೊಟ್ಟಿದ್ದಾರೆ ಒಂದು ತಗೋ ಹೋಗಕ್ಕೆ. ನನ್ನ ಕಸಿನ್ ನೋಡಿದ್ರಲ್ವಾ, ಅವನು ಜೊತೆಗೆ ನನ್ನ ದೊಡ್ಡಮ್ಮ ಹಾಗೆಯೇ ಇನ್ನೊಬ್ರು ಹೆಲ್ಪ್ಗಂತ ಇದ್ದಾರೆ. 3 ಜನ ಇದನ್ನೆಲ್ಲ ನೋಡ್ಕೋತಾರೆ. ತೋಟದ ಸ್ಟೋರಿ ಎಲ್ಲ ನೋಡ್ತಾ ಇದ್ದೀರಲ್ವಾ. ಇನ್ನ ತುಂಬಾ ಕತೆಗಳು ನಿಮ್ ಜೊತೆ ಶೇರ್ ಮಾಡ್ಬೇಕು, ಬಿಕಾಸ್ ತೋಟದ ಲೈಫಲ್ಲಿ ಇರೋರ್ಗೆ ನೋಡಿರೋರ್ಗೆ ಇದೆಲ್ಲ ಗೊತ್ತಾಗುತ್ತೆ, ತುಂಬಾ ರಿಲೇಟಬಲ್ ಅನ್ಸುತ್ತೆ ಅಲ್ವಾ. ಸೊ ನಾವು ಹೋಗೋ ಮುಂಚೆ ನನ್ನ ಕಸಿನ್ ಹೇಳಿದ್ದು ಮೈಗೆಲ್ಲ ಫುಲ್ ಎಣ್ಣೆ ಹಚ್ಕೊಂಡು ಹೋಗಿ, ಇಲ್ಲಾಂದ್ರೆ ಸೊಳ್ಳೆ ಕಾಟ ಇರುತ್ತೆ. ಅದಂತೂ ನಿಜ. ಅಲ್ಲಲ್ಲಿ ಒಂದಷ್ಟು ಸೊಳ್ಳೆಗಳು ಗೊತ್ತಾ, ಬಟ್ ಏನು ಮಾಡೋಕ್ಕಾಗಲ್ಲ. ಪ್ರಿಕಾಷನ್ ತಗೊಂಡು ಹೋಗಿ ಎಲ್ಲ ಸುತ್ತಾಡಿ ಬರೋದು ಅಷ್ಟೇ. ಬಟ್ ಸಮ್ಮರ್ಗೆ ಅಂತ there's no better moisturizer than this, ಆಯ್ತಾ. ಅಂಡರ್ ₹500 ಬಜೆಟ್ ಅಲ್ಲೇ ಇದೆ. ಹಾಗೇನೆ ಸಮ್ಮರ್ಗೆ ಏನಾದ್ರೂ ಮಾಯಿಶ್ಚರೈಸರ್ ಹಾಕಿದ್ರೆ ಆಯಿಲಿ ಆಗುತ್ತೆ, ಸ್ಟಿಕ್ಕಿ ಆಗುತ್ತೆ. ಇದು ಆ ತರ ಆಗೋದೇ ಇಲ್ಲ. ಯು ನೋ ವಿಚ್ ಒನ್? 1 ನಿಮಿಷ. ಆಕ್ವಾಲಾಜಿಕ್ ಅವರ ಮಾಯಿಶ್ಚರೈಸರ್ ಇದು ಇಲ್ಯುಮಿನೇಟ್ ಪ್ಲಸ್ ಹೈಡ್ರಾ ಜೆಲ್ ಮಾಯಿಶ್ಚರೈಸರ್. ಇದರಲ್ಲಿ ವೈಲ್ಡ್ ಬೆರೀಸ್ ಹಾಗೇನೆ ಆಲ್ಫಾ ಆರ್ಬ್ಯೂಟಿನ್ ಇದೆ. ಲ್ಯೂಮಿನಸ್ ಹಾಗೇನೆ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ ನ. ಲೈಟ್ ಜೆಲ್ ಮಾಯಿಶ್ಚರೈಸರ್ ಆಗಿರೋದ್ರಿಂದ 24 hours ಹೈಡ್ರೇಷನ್ ಕೊಡುತ್ತೆ. ಇದರಲ್ಲಿ ಹ್ಯಾಲುರಾನಿಕ್ ಆಸಿಡ್ ಇದೆ ಫಾರ್ ಸ್ಕಿನ್ ಹೈಡ್ರೇಷನ್. ಹಾಗೆಯೇ ಆಲ್ಫಾ ಬ್ಯೂಟಿನ್ ಸ್ಕಿನ್ನ ಈವನ್ ಟೋನ್ ಮಾಡುತ್ತೆ.
ಜೆಲ್ ಫಾರ್ಮುಲಾದಲ್ಲಿ ಇರೋದ್ರಿಂದ ಬೋತ್ ಡ್ರೈ ಸ್ಕಿನ್ ಹಾಗೆಯೇ ಆಯಿಲಿ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡ್ಬೋದು. ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ನನ್ನ ಕೂಪಾನ್ ಕೋಡ್ VEEKSHITH 2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಸಿಗುತ್ತೆ ಆಕ್ವಲಾಜಿಕ್ ಅವರ ವೆಬ್ಸೈಟಲ್ಲಿ. ಹಾಗೆಯೇ ಇದು ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಆ್ಯಂಡ್ purple.com ಅಲ್ಲೂ ಅವೈಲೇಬಲ್ ಇದೆ. ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಸಿ ದಟ್ ಗ್ಲೋ. ಹಾಗೆಯೇ ಚಿಪ್ ಇಲ್ಲ. 499 ರುಪೀಸ್ಗೆ ಸಿಗುವಂಥ ಈ ಒಂದು ಮಾಯ್ಶ್ಚರೈಸರ್ನ ನೀವು ಫೇಸ್ಗಲ್ಲದೆ ಬಾಡಿ ಕೂಡ ಅಪ್ಲೈ ಮಾಡ್ಬೋದು. ನನ್ನ ತಮ್ಮ ಇದಾನಲ್ಲ, ಇವನು ಡೈಲಿ ಬರ್ತಾನೆ ತೋಟಕ್ಕೆ. ಈಗ ಅಲ್ಲಿ ಉಂಟು ದೊಡ್ಡದು ಗೊನೆ, ಅವನು ಓನರ್ ಈ ಮನೆದು, ಈ ತೋಟದ ಓನರ್ ಅವನು. ಅದು ದೊಡ್ಡ ಓನರ್, ಇದು ಚಿಕ್ಕ ಓನರ್. ತರಕಾರಿ ಮುಲ್ತುಲಗೆ ಸೋನು ಬಂದಾತಂಡು ಅಲ್ಲ ನೋಡಿ ಈಗ ಕಟ್ ಮಲ್ಪುನತ ಮೂಲ್ ಕತ್ತಿ ಮಾತ ದೀತನ ತೋಟಡೆ ದೀಪ ಇಚ್ಚೆ ಒಂದು ಬೋರ್ಡ್ ಅಂಡ ಜಾತ್ರೆಗೆ ಅದು ಊರಿನ ಜಾತ್ರೆ ಉಂಟಂತೆ, ಅದಕ್ಕೆ ಜಾತ್ರೆಗೆ ಕೊಯ್ಯಲು ಹೇಳಕ್ಕೆ. ಓ ನೋಡಿ, ಜಾತ್ರೆ ಕೊಡ್ಬೇಕು ಅಂತ ಇವ್ರು ಇಟ್ಟಿದ್ದಾರೆ. ಇದನ್ನ ಅಲ್ಪದಲ್ಲ ಅಂಡ ಬೇತೆ ಕೊಲ್ ಕೊನಂಡದಾದ ಮಲ್ಪುರ್ ಬದಿತಿಲ್ಲ ಅಂದೆ ಪೂರ ಎಡ್ಡೆನೆ ಅಂಚತ್ ಇಂದೇನು ಪೂರ ಕೊನಫಿಜೆ ಕೊನ ಬಜ್ಜೆ ಮಾಡ್ತಾರೆ. ಬಜ್ಜೆ ಕೊನಪೇರ ಹೀಗೆ ಮಾಡಿ ಅವು ಅದು ಅದರಿಂದ ಬಾಳೆಹಣ್ಣು ಆಗುದಾ? ಅದರಲ್ಲಿ ಜೇನುಂಟು, ಜೇನು ಆಯ್ತಾ ರಸ ಚೂಪ್ಲೈ ತುಲಗೆ ಅಲ್ಲ ಪೂರದ ನೋಡ್ತಿಂದ ಖಾಲಿ ರಡ್ಡೆ ಡ್ರಾಪ್ ಖುಷಿ ಬಾರ ಕೈಲ್ ಪಂಡ ದಿನ ಕೊಂಚ ದಿಪ್ಪುನುವಾಗ ದಿನ ಕೊಂಚ ದರಲುನು ಬಕ ಎಲ್ಲ ಕಾಣತಿ ಬಕ ಅಂದತ ಚಟ್ನಿ ಒಂದ್ ಪೇರು ಅಂದತೆ ಈರ್ ಮಲ್ಪೊರೆ ನಮ್ಮ ಅಜ್ಜಿ ಪುರ ಮಲ್ತಂಡ ಏರಿ ಯಾನ್ ಓಡ್ತಿದ್ದಿಂದ ರಾಸಿ ಬಾಡುನು ಅಂಡ್ ಅವು ಬಾಳೆಹಣ್ಣು ಹಾಪಿನತೆ. ನನ್ನ ಅಮ್ಮ ಹೇಳ್ತಾರೆ ಇವರೆಲ್ಲರೂ ಚಿಕ್ಕ ವಯಸ್ಸಲ್ಲಿ ತುಂಬಾ ನಾಟಿ ಇದ್ರಂತೆ. ಸ್ಕೂಲಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಇನ್ನು ಅಕ್ಕ ತಂಗಿಯರೆಲ್ಲ ಆಗಿರ್ಬೋದು, ಫುಲ್ ನಾಟಿ ಆಗಿದ್ರು ಅಂತ. ಸೊ ಅವ್ರದ್ದು ತುಂಬ ನೆನಪುಗಳಿದೆಯಲ್ಲ, ಅದನ್ನು ಹಾಗೆ ಮಾತಾಡಿಕೊಂಡು ತೋಟ ಇಡೀ ಸುತ್ತಿದಾಯ್ತು. ಎಷ್ಟು ವರ್ಷ ಆದಮೇಲೆ ಗೊತ್ತಾ? ನನ್ನಮ್ಮ ಮಾತ್ರ ಹೀಗೇನಾ ಅಥವಾ ನಿಮ್ಮಮ್ಮನೂ ಹೀಗೇನಾ ಅಂತ ತಿಳಿಸಿ ಆಯ್ತಾ ಕಮೆಂಟಲ್ಲಿ. ಅವ್ರಿಗೊಂದು ಎಷ್ಟು ಭಯ ನೋಡಿ. ಇವಾಗ ನಾನು ನನ್ನ ಪಾಡಿಗೆ ಓಡಾಡ್ತಾ ಇದ್ದೀನಿ, ಕೇರ್ಫುಲ್ ಆಗಿರ್ತೀನಿ ಅಂದ್ರೂ ಇಲ್ಲ, ಅವ್ರು ಅಲ್ಲಿ ಬಾ ಇಲ್ಲಿ ಬಾ ಈ ರೀತಿ ಬಾ ಅಂತ ಫುಲ್ ನನ್ನೇ ನೋಡ್ತಾ ಇದ್ರು. ಎಲ್ಲ ಕಾರ್ದಿಲ್ಲ ಒಂಚ ಮಗುರುಂಡು ಕುಂಬುಲಾತನ ದಾಲಾತ್ಜಿ ಬೇತೇಮೆ ನೋಡಿ ಗೈಸ್, ನಮ್ಮಮ್ಮ ನಾಯಿ ಕೇಳ್ತಾರೆ, ಆಮೇಲೆ ಬಾಬು ಅಂತಾರೆ. ಇಲ್ಲಿ ಮೆಲ್ಲ ಬನ್ನಿ, ಇಲ್ಲಿ ಒಂದು ಕಾಲಿಡಿ, ತೋಜವೇ ಮೇಲೆ ಬಾ ಕ್ರೊಕೊಡೈಲ್ ಕ್ರೊಕೊಡೈಲ್ ಲೆಪ್ಪುಂಬೆ ಬಲ್ಲ. ಗುಹೆ ಉಂಟದೆ. ನನ್ನ ಕಸಿನ್ ಹೇಳಿದ್ದ ಈ ಬಾವಿನಲ್ಲಿ ಕ್ರೊಕೊಡೈಲ್ ಇದೆಯಂತ. ಸರಿ ಹೋಗೋಣ ಅಂತ ಬಂದರೆ ನಮ್ಮಮ್ಮ ಎಲ್ಲಿ ಬಿಡ್ತಾರೆ ನೋಡೋದಕ್ಕೆ. ಬೇಡ, ಇದ್ರ ಹತ್ರ ಎಲ್ಲ ಬೇಡ ಅಂತ ಅಲ್ಲ, ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಯಾರಿಗೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೇರ್ಫುಲ್ ಆಗಿರ್ಬೇಕಪ್ಪ ನಾವೆಲ್ಲರೂ. ಸ್ವಲ್ಪ ಧೈರ್ಯ ಇಪ್ಪೋಡು ಒಟ್ಟೆ ನಾವಿಲ್ ತಿಂದನು. ಓ ಆ ಅರ್ಧ ತಿಂದಾಯ ಬಿಡ್ತೀನಿ, ಇಡೀ ತಿನ್ನರೆ ಆಪು ಜೈಕ ಮುಂದಲೆ ಮಲ್ಲ ನಾವೆಲ್ಲ ತಿನ್ಪುಣತ ಪಾಲೆ ಕಟ್ರಂಡೆ ಮುಂದಲೆ ತಿಂದದೇ ಅವಳ ತಿಂತನ ನಿಕುಲ್ ತಿಂತಿದ್ದಾರೆ ಏಪಲ್ಲ ನಿಕಲ್ನ ಒಂಚೂರು ಮಲ್ಲ ಬಾರಿ ಬೇಜಾರು ಸಂಗತಿ. ಫೋಟೋ ತೆತ್ತನಾಯ್ತು ಒಂದು ಏತ್ ಪೊರ್ಲುಂಟು ವರೆ ತೋಟ ಅಂದಮೇಲೆ ಹಾಗೆ ಅಲ್ವಾ, ಪ್ರತಿ ಸತಿ ನಾವು ಅಲ್ಲೇ ಇರೋದಕ್ಕಾಗಲ್ಲ. ಕೆಲವೊಂದು ನಮ್ದಾಗುತ್ತೆ, ಕೆಲವೊಂದು ಪ್ರಾಣಿ ಪಕ್ಷಿಗಳದ್ದು ಆಗಿರುತ್ತೆ, ಕೆಲವೊಂದು ಅಕ್ಕಪಕ್ಕ ಮನೆಯವ್ರದ್ದು ಆಗಿರುತ್ತೆ. ಯಾಕಂದರೆ ಹೇಳಿ ಯಾರು ಯಾವ ಟೈಮ್ನಲ್ಲಿ ಏನು ಬಂದು ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಇದೇನು ಗೊತ್ತಾ, ಪೈಪ್ ಬೇಸಿಕ್ಲಿ ಎಲ್ಲ ವೇಸ್ಟ್ ನೀರಲ್ಲಿ ಬರುತ್ತೆ, ಅದನ್ನು ಹಾಗೆ ಗಿಡಗಳಿಗೆ ಬಿಡೋದಕ್ಕೆ ಯೂಸ್ ಮಾಡ್ತಾರೆ. ದೊಡ್ಡಪ್ಪ ಆ ಟೈಮ್ನಲ್ಲಿ ಮಾಡಿದರು ಇದನ್ನು. ಸೊ ಇದನ್ನು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇದು ನೋಡಿ ಪಾಪ
ಬಾರೆ ಮರ ಅಂದರೆ ಬಾಳೆಹಣ್ಣು ಮರ ಬಿದ್ದಿದೆ, ಇನ್ನೇನು ವೇಸ್ಟ್ ಇದು ಅಲ್ವಾ. ಬಟ್ ಇದನ್ನು ಕಟ್ ಮಾಡಿ ಹಣ್ಣು ಆಗೋದಕ್ಕೆ ಇಡ್ಬೋದಷ್ಟೆ. ಇದೆಲ್ಲ ಬಿದ್ದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಅಯ್ಯೋ ಅಂತ. ಬಿಕಾಸ್ ಇದರಿಂದ ಲೈವ್ಲಿಹುಡ್ ಎಲ್ಲ ಇರುತ್ತೆ ಅಲ್ವಾ ಈ ಕಡೆ. ಅವು ಎಷ್ಟು ಮರ ಅವಲ್ಲಿ ಬೇರೆ ಹಿಡಿದು ಬೂಡ್ದು ಅವೆಂಚ ಬೂಡಿನ್ಯಾ ಒಂಜ ಪಂಜಿ ಒಂಜ ಗಾಲಿ ಪಂಜಿ ಉಂಡ ಮುಲ್ಪ ಬರ್ಪುಂಡು ಸೋನುಗೆ ಏತ್ ಎಕ್ಸ್ಪರ್ಟ್ ಆತೆ ಆಯೇಗ ಇರುವ ಓಲ್ ಜಾಸ್ತಿ ಕುഞ്ഞപ്പಣ್ಣ ಎಂಚೊಲ್ಲರ್ ಸೌಖ್ಯನೆ ಎಂಕುಲು ಈರನೆ ನೆನೆತು ನೆನೆ ತೋಟ ಪೋಯಿನಿ ಈರ್ ಏತ್ ವರ್ಷದ ಎಂಚು ಉಲ್ಲರ್ ಮುಲ್ಬೇಲೆಗ್ ಏತ್ 20 ನಿಕ್ಕೇತ್ ವರ್ಷ 18 30 ವರ್ಷ ಆವಿಚು ದಯಪಂಡ ಆಯಗೆ 17 ಮಾಡತೆ ಅಂದ್ ಆತೆ 2 ವರ್ಷ ದುಂಬೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ದೊಡ್ಡಮ್ಮನ ಮನೆಗೆ ಬರ್ತಾ ಇದ್ನಲ್ಲ, ಆ ಟೈಮ್ನಲ್ಲೂ ಅವರೇ ಇಲ್ಲಿ ಕೆಲಸ ಮಾಡ್ತಾಯಿದ್ರು ನೋಡಿ. ಒಂದು 20-25 ವರ್ಷದಿಂದ ಒಂದೇ ಕಡೆ ಅವರು ಕೆಲಸ ಮಾಡೋದಕ್ಕೆ ಬರ್ತಾರೆ ಅಂದರೆ ಆ ಟ್ರಸ್ಟ್ ಕೂಡ ಇರಬೇಕಲ್ವಾ. ಜೊತೆಗೆ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ನೋಡಿ, ಬಟ್ ಅಲ್ಲೆಲ್ಲ ತುಂಬ ಸ್ಟ್ರಾಂಗಾಗಿ ಇರ್ತಾರೆ. ನಮ್ಮ ಹಾಸನ ಕಡೆ ಹೇಗೆ ಅದೇ ರೀತಿ, ಬಿಕಾಸ್ ಡೈಲಿ ಈ ಥರ ಹಾರ್ಡ್ ವರ್ಕ್ ಮಾಡ್ತಾರಲ್ವಾ. ಇನ್ನು ಅದೇ ಬಾಳೆಹಣ್ಣ ಕಟ್ ಮಾಡಿ ನಮ್ಮ ದೊಡ್ಡಮ್ಮ ಡಿವೈಡ್ ಮಾಡೋದಕ್ಕಂತ ಅವ್ರಿಗೆ ಕೊಡೋಣ ಇವ್ರಿಗೆ ಕೊಡೋಣ, ನೀವು ಮನೆಗೆ ತಗೊಂಡು ಹೋಗಿ ಇಷ್ಟು ಅಂತ. ಇನ್ನು ನಮ್ಮ ದೊಡ್ಡಮ್ಮ ಅವ್ರಿಗೆ ಇದೆಲ್ಲ ಸೀಸ್ನಲ್ಲಿ ಹೇಳೋಕ್ಕಾಗಲ್ಲ. ಅಡಿಕೆದು ಒಂದು ಸೀಸನ್ ಇರುತ್ತೆ, ಬಾಳೆಹಣ್ಣು ಬಾಳೆ ಮರದ್ದು ಒಂದು ಸೀಸನ್ ಇರುತ್ತೆ, ಆಮೇಲೆ ಪೆಪ್ಪರ್ದು ಕೂಡ ಒಂದು ಸೀಸನ್ ಇರುತ್ತೆ. ಬಟ್ ಪ್ರತಿ ತಿಂಗಳು ಲೈಫ್ ಸ್ಟೈಲ್ಗೆ ಏನು ಅಂದರೆ ಇಲ್ಲಿ ತುಂಬ ಬಾಡಿಗೆ ಮನೆ ಇದೆ, ಇವ್ರದ್ದೊಂದು 7-8 ಇದೆ. ಬಟ್ ನಮ್ಮ ಸಿಟಿನಲ್ಲೆಲ್ಲ ಬಾಡಿಗೆ ಎಷ್ಟು ಬರುತ್ತೆ ಅಷ್ಟು ಬರಲ್ಲ, ಬಿಕಾಸ್ ಹಳ್ಳಿನಲ್ಲಿ ಅಲ್ವಾ ಕಮ್ಮಿ ಇರುತ್ತೆ ಬಾಡಿಗೆ. ಒಂದಷ್ಟು ಬಾಡಿಗೆ ಮನೆ ಇದೆ ಲೈನಲ್ಲಿ. ಸೊ ನೋಡೋದಕ್ಕೆ ಚೆನ್ನಾಗಿದೆ, ಒಂದು ದೊಡ್ಡ ಕಾಂಪೌಂಡಲ್ಲಿ ಒಂದಷ್ಟು ಮನೆಗಳು ಎಲ್ಲ. ಸೊ ಸಂಜೆ ನಾನು ನನ್ನ ಕಸಿನ್ ಹಾಗೆ ನಿಯರ್ ಬೈ ಕನ್ಯಾನ ಪೇಟೆ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಒಂದು ಸ್ವಲ್ಪ ಮನೆಗೆ ಸ್ನ್ಯಾಕ್ಸ್ ಐಸ್ ಕ್ರೀಮ್ಸ್ ಎಲ್ಲ ತರೋಣ ಅಂತ. ಯಾಕೆ ಹೇಳಿ ಬಿಸಿಲು ಅಲ್ವಾ, ಬಿಸಿಲು ಟೈಮ್ನಲ್ಲಿ ತಿನ್ಬೇಕಂತ ಅನಿಸುತ್ತೆ. ಸೊ ಕ್ವಿಕ್ಕಾಗಿ ಹೋಗೋದು, ಟ್ರಾಫಿಕ್ ಬೇರೆ ಇರಲ್ಲ, ಒಂದು 10 ನಿಮಿಷ ಹೋಗೋದಕ್ಕೆ 10 ನಿಮಿಷ ಬರೋದಕ್ಕೆ. ಈ ಜಾಗದಲ್ಲಿ ಎಷ್ಟೊಂದು ಮೆಮರೀಸ್ ಇದೆ ಗೊತ್ತಾ. ಒಂದು ನನ್ನ ಫ್ರೆಂಡ್ ಜೊತೆ ಕೂತು ಒಂದಷ್ಟು ಕತೆ ಸ್ಟೋರೀಸ್ ಸೀಕ್ರೆಟ್ಸ್ ಎಲ್ಲ ಮಾತಾಡೋದು. ಇನ್ನೊಂದು ನನಗೆ ಆ ಟೈಮ್ನಲ್ಲಿ ಮೆಹಂದಿ ಹಾಕೋದಂದರೆ ಇಷ್ಟ. ಕೂತು ಕೈಗೆಲ್ಲ ಮೆಹಂದಿ ಹಾಕೊಳ್ಳೋದು, ಎಲ್ರಿಗೂ ಮೆಹಂದಿ ಹಾಕೋದು ಒಂಥರ ಚೆನ್ನಾಗಿತ್ತು, ಗೋಲ್ಡನ್ ಡೇಸ್. ಇಷ್ಟರಲ್ಲೇ ದೊಡ್ಡಮ್ಮಂದು ಇನ್ನೊಬ್ರು ಫ್ರೆಂಡ್ ಕೂಡ ಬಂದರು. ನಾನು ಹೇಳಿದ್ನಲ್ವ ಇಲ್ಲಿ ನಾನ್ ಸ್ಟಾಪ್ ಯಾರಾದರೂ ಬರ್ತಾ ಇರ್ತಾರೆ, ಮಾತಾಡ್ತಾನೆ ಇರೋದಾಯ್ತು. ರಾತ್ರಿ ಊಟಕ್ಕೆ ಮತ್ತೆ ಕಬಾಬ್ ಮಾಡಿದ್ರು, ಮೀನು ಸಾರಿತ್ತು, ಇನ್ನು ಚಿಕನ್ ಸುಕ್ಕ ಇತ್ತು. ಪಕ್ಕ ನಮ್ಮ ಕೋಸ್ಟಲ್ ಸೈಡ್ ಏನೇನು ವೆರೈಟೀಸ್ ಇರುತ್ತೆ ಅದೇ. ಇಷ್ಟಿದ್ರೆ ಸಾಕು, ಎಲ್ರಿಗೂ ಖುಷಿ. ಪ್ರತಿದಿನ ಇದ್ರೂ ಬೇಜಾರೇ ಆಗಲ್ಲ ಗೊತ್ತಾ. ಸೊ ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಫಸ್ಟ್ 8 ಗಂಟೆ ಒಳಗಡೆ ಊಟ ಮಾಡಬೇಕಲ್ವ. ಹಬ್ಬ ಖುಷಿ, ಮೀನು ಸಾರಲ್ಲಿ ತುಂಬ ದಿನ ಆದಮೇಲೆ ಊಟ ಮಾಡೋಕ್ಕೆ. ನಾನ್ ಸ್ಟಾಪ್ ಸ್ಟೋರೀಸ್ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಅವ್ರಿಗಂತೂ ಫುಲ್ ಖುಷಿ ಆಯಿತು. ನನ್ನ ನೋಡೋದಕ್ಕಂತ ಆ್ಯಕ್ಚುಲಿ ಬಂದಿದ್ರು ಗೊತ್ತಾ, ನನ್ನ ಮಾತಾಡಿಸ್ಬೇಕು ಅಂತ. ಬಿಕಾಸ್ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ, ಅವ್ರಿಗೆ ತುಂಬ ಇಷ್ಟ ಅಂತ. ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಆಗಬೇಕು ಅದೇ ಟೈಮ್ನಲ್ಲಿ ಆಗೋದಲ್ವಾ. ಬಿಕಾಸ್ ಎಷ್ಟು ಸಮಯದಿಂದ ಈ ಹರಕೆ ಪೆಂಡಿಂಗ್ ಇತ್ತು, ಜಾನಿಂದ ಪೆಂಡಿಂಗ್ ಇತ್ತು ಗೊತ್ತಾ. ನಾನು ಊರಿಗೆ ಹೋಗಿದ್ದು ಏಪ್ರಿಲಲ್ಲಿ, ಬಟ್ ಫೈನಲಿ ಆಯಿತು. ಇಲ್ಲಾಂದ್ರೆ ಅದು ಮನಸ್ಸಲ್ಲೇ ಕೂತಿರುತ್ತಲ್ವ. ಇದಷ್ಟೇ ಅಲ್ಲ, ಇನ್ನು ಸುಮಾರು ಟೆಂಪಲ್ಗೆ ಹೋಗೋದಕ್ಕಿದೆ ಅಮ್ಮನ ಜೊತೆಗೆ. ಆ ಕೆಲಸ ಇನ್ನೂ ಬಾಕಿ ಇದೆ ನಂದು. ಸೊ ಉಡುಪಿಗೆ ಹೋದ್ಮೇಲೆ ಒಂದಷ್ಟು ಟೆಂಪಲ್ಗೆಲ್ಲ ಹೋಗಬೇಕು. ಸೊ ಎಲ್ಲ ಡೀಟೇಲ್ಸ್ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಬೆಳಿಗ್ಗೆಯಿಂದ ಸುತ್ತಾಡಿದಾಯ್ತಾ, ಅಮ್ಮನಿಗೇನು ನನ್ನ ಮಗಳು ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿತಾರೆ. ಎನಿವೇಸ್ ಇದೆಲ್ಲ ನಂಬ್ತಾರೆ ಕೆಲವೊಬ್ಬರು ನಂಬಲ್ಲ. ಬಟ್ ಹಿರಿಯರಿಗೇನಾದರೂ ಇಷ್ಟ ಇದೆ ಮಾಡಬೇಕನ್ಸಿದ್ರೆ ಸುಮ್ಮನೆ ಓಕೆ ಮಾಡಿ ಅಂತ ಹೇಳೋದು, ಅವ್ರಿಗೂ ಖುಷಿ ಆಗುತ್ತೆ. ಫೈನಲಿ ಇವಾಗ ಹೊರಡುವಂಥ ಸಮಯ. ನಿನ್ನೆ ಅಲ್ಲ, ನಿನ್ನೆ ಬೆಳಿಗ್ಗೆ ಬಂದೆ, ಇವತ್ತು ಬೆಳಿಗ್ಗೆ ನಮ್ಮ ಮನೆಗೆ ಹೊರಡೋದು. ಬಾಯ್ ಇನ್ನೊಮ್ಮೆ ಬಾ, 4 ದಿವಸ ಇದ್ದು ಹೋಗು. ಇನ್ನೊಮ್ಮೆ ಈರ್ಬಲೆ ಫಸ್ಟ್ ಬೊಕ್ಕೆ ಕಾರಿನಲ್ಲಿ ಕಂಜಿ ಕಟ್ಟಿ ಬರಬೇಡ ಇನ್ನು. ಯಾರಿಗೆ ಅರ್ಥ ಆಯ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿ, ಓಕೆ, ಬಾಯ್ 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 ಬಾಯ್. ಅಯ್ಯೋ, ದೊಡ್ಡಮ್ಮನ ಮನೆಯಿಂದ ನಮ್ಮೂರು ಉಡುಪಿಗಂತ ಡೈರೆಕ್ಟಾಗಿ ಬಸ್ ಇದೆ. ಇಲ್ಲ ಅಂದರೆ 3.5 hours ಜರ್ನಿ ಇರುತ್ತೆ ಅಂತ. ಸುಮ್ಮನೆ ಬಸ್ಸೆಲ್ಲ ಚೇಂಜ್ ಮಾಡೋದು ಬೇಡ ಅಂತ ವಿ ಚೋಸಸ್ ಡೈರೆಕ್ಟ್ ಬಸ್. ಎನಿವೇಸ್ ಇವತ್ತಿನ ಒಂದು ಸಿಂಪಲ್ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಬಾಯ್.